श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ते यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಶ್ರೀಮದ್ ಭಾಗವತ ಮಹಾಪುರಾಣದ 6ನೇ ಸ್ಕಂದದಲ್ಲಿ ಕೊನೆಯ ಭಾಗದಲ್ಲಿದ್ದೇವೆ. ಈ ಭಾಗದಲ್ಲಿ ವೃತ್ರಾಸುರನ ವಧೆಯನ್ನು ನೋಡಿದ ಮೇಲೆ ಅವನಿಗೆ ಬಂದಿರುವಂತಹ ಬ್ರಹ್ಮಹತ್ಯಾ ದೋಷದ ನಿವಾರಣ ಅದ್ರ ಬಗ್ಗೆನೂ ತಿಳಿದುಕೊಂಡ ಮೇಲೆ ಈ ಸ್ಕಂದದ ಕೊನೆಯ ಭಾಗ ಈ ಸ್ಕಂದ ಪ್ರಾರಂಭವಾದಂತೆ ನಾವು ನೆನಪಿರಬಹುದು ದಕ್ಷನ ಪುತ್ರಿಯರ ಸಂತಾನವನ್ನ ಹೇಳ್ತಾ ಹೇಳ್ತಾ ಹೊರಟಿದ್ರು. ಅದರಲ್ಲಿ 60 ಜನ ಪುತ್ರಿಯರು, ಆ 60 ಜನ ಪುತ್ರಿಯರಲ್ಲಿ 13 ಜನರನ್ನ ಕಶ್ಯಪ ಬ್ರಹ್ಮನಿಗೆ ಕೊಟ್ಟಿದ್ರು. ಆ ಕಶ್ಯಪ ಬ್ರಹ್ಮನ 13 ಜನರ ಪತ್ನಿಯರ ಸಂತಾನಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ರು. ಅವರ ಸಂತಾನವೇ ಇಡೀ ಜಗತ್ತೆಲ್ಲವೂ ಅಂತ. ತಿಮ ಅನ್ನುವಳ ಸಂತಾನ ಜಲಚರ ಪ್ರಾಣಿಗಳು, ಸುರಭ ಅನ್ನುವಂತಹ ಪತ್ನಿಯ ಒಂದು ಸಂತಾನ ಅಂದ್ರೆ ಚೇಳು, ಹಾವು, ಸರ್ಪ ಇತ್ಯಾದಿಗಳು. ಹೀಗೆ ಒಬ್ಬ ಪತ್ನಿಯಿಂದ ವೃಕ್ಷಾದಿಗಳು, ಇನ್ನೊಬ್ಬ ಪತ್ನಿಯಿಂದ ಪಶು, ಒಂದೇ ಗೊರಸು ಇರುವಂತಹ ಪ್ರಾಣಿಗಳು, ಇನ್ನೊಬ್ಬ ಪತ್ನಿಯಿಂದ 2 ಗೊರಸಿರುವಂತಹ ಪ್ರಾಣಿ. ಹೀಗೆ ಜಗತ್ತೆಲ್ಲ ಕಶ್ಯಪನ ಸಂತಾನ ಅನ್ನುವಂತಹ ಮಾತಿಗೆ ಇದು ವ್ಯಾಖ್ಯಾನ. ಅದರಲ್ಲಿ ಅದಿತಿ ಮತ್ತು ದಿತಿ ಅನ್ನುವಂಥವ್ರು ಇಬ್ಬರು ಆ 13ರಲ್ಲಿ. ಮುಂದೆ ಧನು ಅನ್ನುವಂಥವಳು ಒಬ್ಳು. ಧನುವಿನ ಸಂತಾನ ಎಲ್ಲರೂ ಅವರು ದಾನವರು ಅಂತ ಕರೆಸ್ಕೊಳ್ತಾರೆ. ದ್ವಿತೀಯ ಸಂತಾನ ಎಲ್ಲರೂ ದೈತ್ಯರು ಅಂತ ಕರೆಸ್ಕೊಳ್ತಾರೆ. ಅದಿತಿಯ ಸಂತಾನ ಎಲ್ಲರೂ ಆದಿತ್ಯರು ಅಥವಾ ದೇವತೆಗಳು ಅಂತ ಕರೆಸ್ಕೊಳ್ತಾರೆ. ಆ ಅದಿತಿಯ ಸಂತಾನದಲ್ಲಿ ನಾವು ನೋಡ್ತಾ ಇದ್ವಿ, ಅವರಿಗೆ ದ್ವಾದಶ ಆದಿತ್ಯರು ಅಂತ ಕರೀತಾರೆ ಅಂತ ಹೇಳಿ. ಆ ತ್ವಷ್ಟ ಆ 12ರಲ್ಲಿಯೇ ಒಬ್ಬನು ತ್ವಷ್ಟ. ಅವನು ವಿವಸ್ವಾನ್, ಅರ್ಯಮಾನ್, ತ್ವಷ್ಟ, ಸವಿತಾ, ಭಗ ಇತ್ಯಾದಿ ಅವರ ಹೆಸರುಗಳಿದ್ದಾವೆ. ಅದರಲ್ಲಿ ತ್ವಷ್ಟೃವಿನ ಸಂತಾನ ನೋಡಿದ್ವಿ. ಅವ್ರ ಮಗನೇ ಮುಂಚೆ ವಿಶ್ವರೂಪನು, ಆಮೇಲೆ ಇವನು ವೃತ್ರಾಸುರನು. ಅದರ ಕಥೆ ಎಲ್ಲ ನೋಡಿದ್ವಿ. ಈಗ ತ್ವಷ್ಟೃನ ತಮ್ಮನು ಸವಿತ್ರ, ಅಲ್ಲಿಂದ ಮುಂದುವರಿಸ್ತಾರೆ. ಪೃಶ್ನಿಸ್ತು ಪತ್ನಿ ಸವಿತಾ ಸಾವಿತ್ರೀಂ ವ್ಯಾಹೃತೀಂ ತ್ರಯೀಂ ಅಗ್ನಿಹೋತ್ರಂ ಪಶುಂ ಸೋಮಂ ಚಾತುರ್ಮಾಸ್ಯಂ ಮಹಾಮಖಾನ್. ಸವಿತು ಪತ್ನಿ ಪೃಶ್ನಿ, ಕಶ್ಯಪ ಮತ್ತು ದ್ವಿತೀಯರ 4ನೆಯ ಅಥವಾ 5ನೇ ದಿನ. ವಿವಸ್ವಾನ್, ಅರ್ಯಮ, ತ್ವಷ್ಟ, ಭಗ, ಸವಿತ 4ನೇದಿರ್ಬೇಕು ಅಥವಾ 5ನೇದಿರ್ಬೇಕು. ಆ ಸವಿತುವಿನ ಪತ್ನಿ ಪೃಶ್ನಿ. ಆ ಪೃಶ್ನಿ ಮಕ್ಕಳು ಯಾರ್ಯಾರು ಅಂತ ಹೇಳಿದ್ರೆ ಸಾವಿತ್ರಿ, ವ್ಯಾಹೃತಿ,
ತ್ರಯಿ ಎನ್ನುವಂತಹ 3 ಹೆಣ್ಣು ಮಕ್ಕಳು, ಅಗ್ನಿಹೋತ್ರ, ಪಶು, ಸೋಮ, ಚಾತುರ್ಮಾಸ್ಯ ಎನ್ನುವಂತಹ ಚಾತುರ್ಮಾಸ್ಯ ಮತ್ತು ಪಂಚಮಹಾಯಜ್ಞಗಳು. ಈ ಪದಗಳನ್ನು ಕೇಳಿದಾಗ ಅರೆ ಇವೆಲ್ಲ ಯಜ್ಞದ ಹೆಸರಲ್ಲವೇ? ಅಗ್ನಿಹೋತ್ರ, ಚಾತುರ್ಮಾಸ್ಯ, ಪಂಚಮಹಾಯಜ್ಞಗಳು, ಸೋಮಯಾಗ, ಪಶು ಸೋಮ ಇತ್ಯಾದಿ ಯಜ್ಞಗಳ ಹೆಸರಲ್ವೇ? ಯಜ್ಞಗಳೇ ಅವರ ಮಕ್ಕಳು ಹೇಗೆ ಅನ್ನುವಂತಹ ಪ್ರಶ್ನೆ ಬಂದ್ರೆ ಅದಕ್ಕೇನು ಉತ್ತರ ಹೇಳ್ತಾರೆ? ಆಯಾ ಯಜ್ಞ ಸಂಸ್ಥೆಯ, ಆಯಾ ಕ್ರಿಯೆಯ, ಆಯಾ ವಿಧಿಗಳ, ವಿಧಾನಗಳ ಅಧಿಷ್ಠಾತ್ರ ದೇವತೆ ಯಾರಿರ್ತಾರೆಯೋ, ಅಭಿಮಾನಿ ದೇವತೆ ಯಾರಿರ್ತಾರೆಯೋ ಅವರು ಈ ದ್ವಿತೀಯ ಮಕ್ಕಳು, ಅದಿತಿಯ ಮಕ್ಕಳು ಅಂತ ಹೇಳ್ತಾರೆ. ಅದಿತಿಯ ಸಂತಾನ, ಅದರಲ್ಲಿ ಪೃಷ್ಣಿ ಮತ್ತು ಸವಿತ ಅವರ ಮಕ್ಕಳು ಅನ್ನುವಂಥದ್ದು. ಆಯಾ ಅಗ್ನಿಹೋತ್ರಾಧಿಷ್ಠಾತ್ರ ದೇವತೆ ಅದು ಅವನ ಹೆಸರು ಅಗ್ನಿಹೋತ್ರವೇನೆ. ಅವನು ಯಾರು? ಪೃಷ್ಣಿ ಮತ್ತು ಸವಿತುವಿನ ಮಗ. ಸೋಮಯಾಗದ ಅಧಿಷ್ಠಾತ್ರ ದೇವತೆ ಸೋಮ. ಆ ಸೋಮ ಯಾರು? ಈ ಪೃಷ್ಣಿ ಮತ್ತು ಅದಿತಿಯರ ಪೃಷ್ಣಿ ಮತ್ತು ಸವಿತೃವಿನ ಮಗ. ಪಂಚಮಹಾಯಜ್ಞದ ಅಧಿಷ್ಠಾತ್ರ ದೇವತೆ ಯಾರು? ಮಹಾಮಖ. ಅವನು ಯಾರು ಅಂದ್ರೆ ಮತ್ತೆ ಪುನಃ ಅವರು ಪೃಷ್ಣಿ ಮತ್ತು ಸವಿತೃ ಮಗ. ಹೀಗೆ ನಮಗೆ ಹೆಸರುಗಳು ಕೇಳುವಾಗ ಅವು ಯಜ್ಞದ ಕಾರ್ಯಕಲಾಪಗಳ ವಿಧಿಗಳ ಹೆಸರುಗಳು ಅನ್ನಿಸಬಹುದು. ಅದರ ಅರ್ಥ ಏನು ಅಂತ ಹೇಳಿದ್ರೆ ಆ ಕಾರ್ಯಕಲಾಪದ ವಿಧಿಯ ಅಧಿಷ್ಠಾತ್ರ ದೇವತೆ, ಅಭಿಮಾನ ದೇವತೆ ಯಾರಿರ್ತಾರೆಯೋ ಆ ದೇವತೆಯಿಂದಲೇನೆ ಆ ಕಾರ್ಯಗಳಿಗೆ ಆ ಹೆಸರು ಬಂದಿರುತ್ತೆ. ಸೋಮ ದೇವತೆ ಇಟ್ಕೊಂಡು ಮಾಡುವ ಯಜ್ಞ ಆಗಿರೋದ್ರಿಂದ ಸೋಮಯಾಗ ಅಂತ ಹೇಗೋ ಹಾಗೆ. ಹಾಗಾಗಿ ಆ ಅಧಿಷ್ಠಾತ್ರ ದೇವತೆಗಳು ಮಕ್ಕಳು, ಸಂತಾನ ಅಂತಾನೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಹಾಗೆ 6ನೇ ಮಗನಾಗಿರುವಂತಹ ಧಾತೃವಿನಿಗೆ ಇನ್ನೊಬ್ಬನಿಂದನೇ ಭಗ, 5ನೇವನು. ಭಗನ ಮಡದಿ ಸಿದ್ಧಿ. ಆ ಸಿದ್ಧಿಗೆ ಮಹಿಮಾ, ವಿಭೂ, ಪ್ರಭು ಎನ್ನುವಂತಹ 3 ಮಕ್ಕಳು, ಹುಡುಗಿಯರು. ಮಹಿಮಾ, ವಿಭೂ, ಪ್ರಭು ಅನ್ನುವಂಥದ್ದು. ಇದೇನ್ರಿ ವಿಭೂ ಪ್ರಭು ಪುರುಷರ ಹೆಸರುಗಳ ತರ ಇದಾವೆ ಅಂತ. ಸಂಸ್ಕೃತದ ವೈಶಿಷ್ಟ್ಯ ಅದೇ, ಉಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು ಇರ್ತವೆ. ಅದರಲ್ಲಿ ವಿಭು ಪ್ರಭು ಅನ್ನುವಂತಹದ್ದು ನಾವು ನೋಡ್ಬೋದು. ಹಾಗೆ ಇಲ್ಲ, ನಾನು ಸ್ವಲ್ಪ ಉಲ್ಟಾ ಹೇಳಿದೆ. ವಿಭು, ಪ್ರಭು ಮತ್ತು ಮಹಿಮಾ, ಆಕಾರ ಅಲ್ಲ ಆಕಾರ, ಮಹಿಮಾ ಎನ್ನುವಂತಹ 3 ಗಂಡು ಮಕ್ಕಳು. ಆಶಿ ಎನ್ನುವಂತಹ ಒಬ್ಬಳು ಹೆಣ್ಣು ಮಗಳು. ಯಾರಿಗೆ? ಭಗ ಮತ್ತು ಸಿದ್ಧಿ ಎನ್ನುವರಿಗೆ. 6ನೇವನಾಗಿರುವಂತಹ ಧಾತ, ಆ ಧಾತೃವಿಗೆ ಪತ್ನಿ ಕುಹುದೇವಿ ಅಂತ. ಕುಹು ಅಂತ. ಆ ಕುಹುದೇವಿಯ ಮಕ್ಕಳು ಯಾರು ಅಂತ ಹೇಳಿದ್ರೆ ಸಾಯಂಕಾಲ ಅನ್ನುವಂತಹ ಪುತ್ರ. ಅದೇನ್ರಿ ಸಾಯಂಕಾಲ? ಇದು ಸಮಯದ ಹೆಸರಲ್ಲ? ಹೌದು. ಆ ಸಾಯಂಕಾಲ ಸಮಯದ ಅಭಿಮಾನಿ ದೇವತೆ ಯಾರೋ ಅವನು ಈ ಕುಹು ಮತ್ತು ಧಾತೃವಿನ ಮಗ ಅಂತ ನಾವು ತಿಳ್ಕೊಳ್ಬೇಕು. ಹಾಗೇನೆ ಇನ್ನೊಬ್ಬಳು ಹೆಂಡತಿ ಸಿನಿವಾಲಿ ಅಂತ. ಸಿನಿವಾಲಿ ಎನ್ನುವಂಥವಳು ಆ ಧಾತ್ರಿಗೆ 2ನೇ ಹೆಂಡತಿ. ಅವಳ ಮಗ ದರ್ಶ. ನಾವೇನು ಅಮಾವಾಸ್ಯೆ ಹಿಂದಿನ ದಿವಸ ದರ್ಶ ಅಂತ ಕೇಳ್ತೀವೋ ಅಥವಾ ಅಮಾವಾಸ್ಯೆ ದಿವಸವೂ ಬರುತ್ತೆ. ಹಾಗೆ ನೋಡಿದ್ರೆ ದರ್ಶ ಅನ್ನುವಂತಹದ್ದು ಯಜ್ಞ, ಅದು 2 ದಿವಸ ಸೇರಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅಮಾವಾಸ್ಯ ಮತ್ತು ದರ್ಶ 2ಕ್ಕೂ ಸೇರಿಸಿ ಅದೇ ಒಂದೇ ಹೆಸರು, ದರ್ಶ ಅಂತ. ಆ ಯಜ್ಞದ ಆ ಕಾಲದ ದರ್ಶದ ಆ ತಿಥಿಯ ಅಭಿಮಾನಿ ದೇವತೆ ಯಾರೋ ಅವನು ಈ ಧಾತ ಮತ್ತು ಸಿನಿವಾಲಿ ಎಂಬುವಳ ಮಗ ಅಂತ. ಹಾಗೇನೆ ರಾಕಾ ಅನ್ನುವಂತಹ 3ನೇ ಪತ್ನಿ. ಆ ರಾಕಾ ದೇವಿಯ ಮಗ ಯಾರು ಅಂದ್ರೆ ಪ್ರಾತಃ ಕಾಲ. ಹಾಗೇನೆ ಅನುಮತಿ ಎನ್ನುವಂತಹ 4ನೇ ಪತ್ನಿ. ಆ 4ನೇ ಪತ್ನಿ ಮಗ ಯಾರು ಅಂದ್ರೆ ಪೂರ್ಣಿಮಾಸ್ಯ ಅಥವಾ ಪೂರ್ಣಿಮಾ ಅನ್ನುವಂಥದ್ದು. ಹೀಗೆ ಪಡೆದುಕೊಂಡು ನಂತರ ಬರುವಂತವನು 7ನೇವನು ವಿಧಾತ, ಧಾತುವಿನ ಮಗ. ಅವನು ತಮ್ಮ, ಕ್ಷಮಿಸಿ, ಧಾತೃವಿನ ತಮ್ಮ. ಇವರೆಲ್ಲರೂ ಅದಿತಿ ಮತ್ತು ಕಶ್ಯಪರ ಮಕ್ಕಳು. ವಿಧಾತೃವಿನ ಪತ್ನಿ ಕ್ರಿಯಾ. ಆ ಕ್ರಿಯಾದೇವಿಯಲ್ಲಿ ಅವನಿಗೆ ಪಂಚಚಿತ್ತಿ ಎನ್ನುವಂತಹ ಅಗ್ನಿಗಳ ಹೆಸರು. ಆ ಅಗ್ನಿಗಳ ಅಭಿಮಾನಿ ದೇವತೆ ಪಂಚಚಿತ್ತಿ ಅನ್ನೋ ಹೆಸರಲ್ಲಿರುವಂಥ ಅವರು ಮಗಳು. ಇವರು ವಿಧಾತು ಮತ್ತು ಕ್ರಿಯಾದೇವಿಯರ ಮಕ್ಕಳು. ನಂತರ ಬರುವಂಥವನು ವರುಣ. ವರುಣನ ಪತ್ನಿ ಚರ್ಷಣೀ ದೇವಿ. ಚರ್ಷಣೀ ದೇವಿಯ ಮಗ ಯಾರು ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಯಾರು
ಬ್ರಹ್ಮ ಮಾನಸ ಪುತ್ರ ಭೃಗು ಆಗಿದ್ನೋ ಅವನೇ ಮತ್ತೆ ಇವರಿಬ್ಬರ ವರುಣ ಮತ್ತು ಚರ್ಷಣಿ ದೇವಿಯಲ್ಲಿ ಹುಟ್ಟಿ ಬರುವಂಥವನಾಗ್ತಾನೆ. ಆ ವರುಣನಿಗೆ ವರುಣ ಮತ್ತು ಚರ್ಷಣಿಯಲ್ಲಿ ಈ ಭೃಗು ಅಲ್ಲದೇನೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ಮಹಾ ಮುನಿ ಮಗನಾಗಿರ್ತಾನೆ. ಅವನು ಯಾರು ಅಂದ್ರೆ ವಾಲ್ಮೀಕಿ. ವಾಲ್ಮೀಕಿ ಅಂದ್ರೆ ಇನ್ನೊಬ್ಬ ವಾಲ್ಮೀಕಿ ಇರಬಹುದು ಅನ್ನುವ ಭ್ರಮೆ ಬರಬಾರ್ದು ಅಂತಲೇನೆ ಭಾಗವತದಲ್ಲಿ ಏನ್ ಹೇಳ್ತಾರೆ, ವಾಲ್ಮೀಕಿಶ್ಚ ಮಹಾಯೋಗಿ ವಲ್ಮೀಕಾದಭವತ್ ಕಿಲ. ಯಾರು ಹುತ್ತಿನಿಂದ ಹುಟ್ಟಿ ಬಂದು ವಾಲ್ಮೀಕಿ ಅನ್ನೋ ಹೆಸರು ಪಡೆದನೋ ಅವನೇ ಈ ವರುಣ ಮತ್ತು ಚರ್ಷಣಿಯರ ಮಗ ಅಂತ ಹೇಳ್ತಾರೆ. ಈಗ ನೀವು ಯೋಚನೆ ಮಾಡಿ, ನಮಗೆ ಶಾಲೆಯಿಂದ ಹಿಡಿದುಕೊಂಡು ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಪಬ್ಲಿಕ್ ಡಿಸ್ಕೋರ್ಸ್ಗಳಲ್ಲಿ ವಾಲ್ಮೀಕಿ ಅಂದ್ರೆ ಯಾರು ಅಂತ ಕಲಿಸಿದ್ದಾರೆ. ಒಂದು ಕ್ಷಣ ತಲೆ ಗಿರ್ರಂತ ಸುತ್ತಿ ಬೀಳುತ್ತಾನೆ ಎಷ್ಟು ಸುಳ್ಳುಗಳನ್ನು ನಮಗೆ ಉಣಬಡಿಸಿದ್ದಾರೆ ಅಂತೇಳಿ. ಏನ್ ಹೇಳಿ ಕಳಿಸಿದ್ದಾರೆ, ವಾಲ್ಮೀಕಿ ಅವನು ಬೇಡ್ರವನಾಗಿದ್ದ ಅನ್ನುವಂತಹದ್ದು, ಆ ಕಥೆ ಅದೆಲ್ಲ ಹೇಳುವಂತಹದ್ದು. ಆದರೆ ಭಾಗವತ ಹೇಳ್ತಾ ಇದೆ ವರುಣ ಮತ್ತು ಚರ್ಷಣಿಯರ ಮಗನು ಅನ್ನುವಂಥದ್ದು. ಆ ವರುಣ ಯಾರ ಮಗ? ಕಶ್ಯಪನ ಮಗ. ಕಶ್ಯಪ ಯಾರು? ಬ್ರಾಹ್ಮಣ. ಆದ್ರಿಂದ ವಾಲ್ಮೀಕಿ ಪೂರ್ವಾಶ್ರಮದಲ್ಲಿ ಯಾರಾಗಿದ್ರು? ಬ್ರಾಹ್ಮಣನೇ ಆಗಿದ್ದ. ಆದ್ರೆ ಸುಳ್ಳನ್ನ ನಮಗೆ ಹಾಗೆ ಒಂದೆತ್ತ ಹಿಡಿದುಕೊಂಡು ಯೂನಿವರ್ಸಿಟಿ ಮುಗಿಯೋವರೆಗೂ ನಂತರದಲ್ಲಿಯೂ ಅದೇ ರೀತಿ ನಮಗೆ ಉಣಬಡಿಸಿ ನಮ್ಮ ತಲೆಯಲ್ಲಿ ಇವಾಗ ನಿಜ ಹೇಳಿದ್ರು ಒಪ್ಪದೇ ಇರುವ ಸ್ಥಿತಿನಲ್ಲಿ ನಾವು ಬಂದು ಕೂತಿ. ತಂದೆ ವಾಲ್ಮೀಕಿಯ ತಂದೆ ತಾಯಿ ಹೆಸರು, ಈಗ ಆ ಕಥೆ ಯಾರು ಹೇಳ್ತಾರೆಯೋ, ಪೂರ್ವದಲ್ಲಿ ಬೇಡ್ರವನಾಗಿದ್ದ ಅಂತ ಏನ್ ಕಥೆ ಹೇಳ್ತಾರಲ್ಲ, ಆ ಬೇಡ್ರವನ ತಂದೆ ತಾಯಿ ಹೆಸರು ಅವ್ರ ಹತ್ರ ಇಲ್ಲ. ಯಾಕೆ ಅಂದ್ರೆ ಅದು ಕಲ್ಪಿತ ಪಾತ್ರ, ಅದು ವಾಸ್ತವದಲ್ಲಿ ಇಲ್ಲ. ವಾಸ್ತವದಲ್ಲಿ ಏನಿದೆ, ತಂದೆ ತಾಯಿ ಹೆಸರು ವಾಲ್ಮೀಕಿ, ತಂದೆ ತಾಯಿ ಹೆಸರು ವರುಣ ಮತ್ತು ಚರ್ಷಣಿ ದೇವಿ. ಶ್ರೀಮದ್ ಭಾಗವತದಲ್ಲಿ ನಾವು ನೋಡ್ತೇವೆ. ಅವನು ಭೃಗುವಿನ ತಮ್ಮ. ಭೃಗು ಮಹರ್ಷಿ ಏನ್ ಪ್ರಸಿದ್ಧ ಇದ್ದಾನೆ ಪುರಾಣದಲ್ಲಿ, ಅವನು ತಮ್ಮನೂ ಹೌದು. ನಂತರ ಬರುವಂತಹದ್ದು ಈ ಭೃಗುವಿಗೇನೆ ಮಿತ್ರಾವರುಣ ಅನ್ನುವಂತಹ ಇಬ್ರು ಪುತ್ರರು. ಅವರಿಂದ ಅಗಸ್ತ್ಯ ಮತ್ತು ವಸಿಷ್ಠ ಅನ್ನುವಂತಹ ಇಬ್ಬರನ್ನ ಪಡೆದುಕೊಳ್ತಾನೆ. ಆ ಊರ್ವಶಿಯನ್ನು ನೋಡಿದ ತಕ್ಷಣ ಆ ಮಿತ್ರಾವರುಣರ ವೀರ್ಯ ಸ್ಖಲನವಾಗ್ತದೆ. ಅದನ್ನು ಒಂದು ಕುಂಭದಲ್ಲಿ ಸಂಗ್ರಹಿಸಿಡ್ತಾರೆ. ಒಂದು ಕುಂಭದಲ್ಲಿ ಅಗಸ್ತ್ಯ ಹುಟ್ಟುತ್ತಾನೆ, ಇನ್ನೊಂದು ಕುಂಭದಲ್ಲಿ ವಸಿಷ್ಠ ಹುಟ್ಟುತ್ತಾನೆ ಅನ್ನುವಂಥದ್ದು. ಆದ್ರಿಂದ ಅಗಸ್ತ್ಯ ಕುಂಭ ಸಂಭವ ಅನ್ನುವಂತಹ ಮಾತು ಇದೆ. ಮುಂದೆ ಆ ಮಿತ್ರನಿಗೆ ರೇವತಿ ಎನ್ನುವಂತಹ ಇನ್ನೊಬ್ಬ ಪತ್ನಿ. ಆ ರೇವತಿಯಲ್ಲಿ ಉತ್ಸರ್ಗ, ಅರಿಷ್ಟ, ಪಿಪ್ಪಲ ಎನ್ನುವಂತಹ 3 ಮಕ್ಕಳು. ಹಾಗೇನೆ ಇಂದ್ರ, ಆ ದ್ವಾದಶಾದಿತ್ಯರಲ್ಲಿ ಇವನು ಒಬ್ನು. ಕಶ್ಯಪ ಆದಿತ್ಯರ ಮಕ್ಕಳಲ್ಲಿ ಆ ಇಂದ್ರನು ಶಚಿ ದೇವಿಯಲ್ಲಿ ಜಯಂತ, ಋಷಭ, ಮೀಢುಷ ಎನ್ನುವಂತಹ 3 ಮಕ್ಕಳನ್ನು ಪಡೆದುಕೊಳ್ತಾನೆ. ಆ ದ್ವಾದಶದಲ್ಲಿಯೇ ಕೊನೆಗೆ ಬರುವಂತಹವನು ವಿಷ್ಣುವಿನ ಅವತಾರವಾಗಿರುವಂತಹ ವಾಮನ, ತ್ರಿವಿಕ್ರಮ ಅವತಾರ, ವಾಮನ ಅವತಾರವನ್ನು ಮಾಡಿರುವಂತಹ ತ್ರಿವಿಕ್ರಮ ಮೂರ್ತಿ ಅವನು ವಾಮನ. ಆ ವಾಮನ ಈ ಕಶ್ಯಪ ಅದಿತಿಯಲ್ಲಿ ಹೇಗೆ ಹುಟ್ಟಿದ ಅನ್ನೋ, ಕಶ್ಯಪ ಮತ್ತು ಅದಿತಿಯರಲ್ಲಿ ಹೇಗೆ ಹುಟ್ಟಿದ ಅನ್ನುವಂತಹ ಕಥೆಯನ್ನ ನಾವು ವಾಮನಾವತಾರ ಸಂದರ್ಭದಲ್ಲಿ, ಅಂದ್ರೆ ಮುಂದೆ 8ನೆಯ ಸ್ಕಂದದಲ್ಲಿ ಬಹಳ ವಿಸ್ತಾರವಾಗಿ ಅಲ್ಲಿ ನೋಡ್ಲಿದ್ದೇವೆ. ಆಮೇಲೆ ಈಗ ದ್ವಿತೀಯ ಸಂತಾನಕ್ಕೆ ಬರ್ತಾರೆ. ದ್ವಿತೀಯ ಮಕ್ಕಳು ದೈತ್ಯರು ಅಂತ ಕರೆಸ್ಕೊಳ್ತಾರೆ. ಪ್ರಧಾನವಾಗಿ ಆ ದೈತ್ಯ ವಂಶದಲ್ಲಿ ದೈತ್ಯರಿಂದಲೂ ದಾನವರಿಂದಲೂ, ದಾನವರು ಅಂದರೆ ಧನು ಅನ್ನುವಂತಹ ಪತ್ನಿ ಕಶ್ಯಪನಿಗೆ, ಅವರ ಮಕ್ಕಳು ದಾನವರು ಅಂತ ಕರೆಸ್ಕೊಳ್ತಾರೆ. ಆ ದೈತ್ಯರಿಂದಲೂ ದಾನವರಿಂದಲೂ ಬಹಳ ಗೌರವ, ಮರ್ಯಾದೆ, ಶೌರ್ಯ, ಪರಾಕ್ರಮ ಇತ್ಯಾದಿಗಳ ಉಳ್ಳವನು ಎನ್ನುವಂತಹ ಹೆಸರು ಪಡೆದುಕೊಂಡಂಥವರು ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಅವರು ಕಶ್ಯಪರಿಂದ ದ್ವಿತೀಯ ಗರ್ಭದಲ್ಲಿ ಹುಟ್ಟುವಂಥವ್ರು.
ಆ ಹಿರಣ್ಯಕಶಿಪು ಜಂಭಾಸುರ ಎನ್ನುವಂಥವನ ಮಗಳಾದ ಕಯಾದು ಅನ್ನೋ ಜೊತೆ ಮದುವೆ ಆಗ್ತಾನೆ. ಆ ಕಯಾದುವಿನಲ್ಲಿ 4 ಜನ ಮಕ್ಕಳು ಪಡೀತಾರೆ. ಯಾರ್ಯಾರು? ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ ಮತ್ತು ಹ್ಲಾದ. ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ ಮತ್ತು ಹ್ಲಾದ, ಈ 4 ಪುತ್ರರು. ಒಬ್ಳು ಹೆಣ್ಣು ಮಗಳು. ಯಾರು ಅವಳು ಅಂದ್ರೆ ಸಿಂಹಿಕಾ ಅನ್ನುವಂಥದ್ದು. ಆ ಸಿಂಹಿಕೆ ಯಾರು ಅಂತ ಹೇಳಿದ್ರೆ, ಮುಂದೆ ಆ ಸಿಂಹಿಕೆ ವಿಪ್ರಚಿತ್ತ ಎನ್ನುವಂಥವನನ್ನ ಮದುವೆಯಾಗಿ ಅವನ ಮೂಲಕ ಒಬ್ಬ ಸಂತಾನನ ಪಡೀತಾಳೆ. ಅವನೇ ರಾಹು. ನಾವು ರಾಹುವಿನ ಸ್ತೋತ್ರ ಮಾಡುವಾಗ ಸಿಂಹಿಕಾ ಗರ್ಭ ಸಂಭೂತಂ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ, ನವಗ್ರಹ ಸ್ತೋತ್ರದಲ್ಲಿ ಬರುತ್ತೆ. ಸಹಲ್ಲಾದ ಏನ್ ಮೊದಲನೇ ಮಗ, ಮೊದಲನೇ ಎರಡನೇದು ಅಂತ ಹೇಳಿ ಫಿಕ್ಸ್ ಆರ್ಡರ್ ಇಲ್ಲ. ಸಹಲ್ಲಾದನ ಹೆಂಡತಿ ಗತಿ ಅಂತ ಹೇಳಿ, ಆ ಗತಿಯಿಂದ ಸಹಲ್ಲಾದನಿಗೆ ಪಂಚಜನ ಅನ್ನುವಂತಹ ಪುತ್ರ. ಅವನ ಹೆಸರೇ ಪಂಚಜನ, 5 ಜನ ಅಲ್ಲ, ಅವರು ಒಬ್ಬನೇ. ಹ್ಲಾದನ ಪತ್ನಿ ಧಮನಿ. ಆ ಧಮನಿ ಇವರು ಯಾರು, ಇಬ್ಬರು ಮಕ್ಕಳನ್ನು ಪಡಿತಾಳೆ. ಅವ್ರು ಯಾರು ಅಂತ ಹೇಳಿದ್ರೆ ವಾತಾಪಿ ಮತ್ತು ಇಲ್ವಲ. ಯಾರು ಇವರು ಇಲ್ವಲ ಮತ್ತು ವಾತಾಪಿ ಅಂತ ಹೇಳಿದ್ರೆ, ಅವರಿಬ್ಬರು ರಾಕ್ಷಸರು. ರಾಮಾಯಣದಲ್ಲಿ ಆ ಕಥೆ ಬರುತ್ತೆ. ಅವರು ಒಂದು ವಿಚಿತ್ರವಾಗಿರುವಂತಹ ವಿದ್ಯೆ ಇರುತ್ತೆ ಅವರ ಬಳಿ. ಒಬ್ಬರಿಗೆ ಶ್ರಾದ್ದಾದಿಗಳಲ್ಲಿ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಕರೆದು ಬಿಟ್ಟು, ಅವರಿಗೆ ಸೌಮ್ಯ ರೂಪದಲ್ಲಿ ಬ್ರಾಹ್ಮಣನ ವೇಷ ಹಾಕೊಂಡು ತಾಳ್ಕೊಂಡು ಶ್ರಾದ್ದಕ್ಕಾಗಿ ಕರೆದು, ವಾತಾಪಿ ಇಲ್ವಲನನ್ನ ಕತ್ತರಿಸಿ ಅಡಿಗೆ ಮಾಡಿ ನೈವೇದ್ಯಕ್ಕೆ ಊಟಕ್ಕೆ ಹಾಕೋನು. ಊಟ ಮಾಡಿದ ಮೇಲೆ ಒಳಗಡೆ ಇರುವಂತಹ ತನ್ನ ತಮ್ಮನಿಗೆ ವಾತಾಪಿ ಅಂತ ಕರೆದಾಗ ಅವನು ಹೊಟ್ಟೆ ಹರ್ಕೊಂಡು ಹೊರಗಡೆ ಬರೋನು. ಈ ವಿದ್ಯೆ ಅವ್ರ ಬಲ್ಲಿರ್ತದೆ. ಹೊಟ್ಟೆ ಹರಿದುಕೊಂಡು ಹೊರಗಡೆ ಬಂದಾಗ ಅವನು ಸತ್ತು ಹೋಗ್ತಿದ್ದ. ಅವರಿಬ್ಬರನ್ನ ಇವರು ಭಕ್ಷಣ ಮಾಡ್ತಿದ್ದ. ಹಾಗೇನೆ ವಾತಾಪಿ ಮಾಡ್ತಾ ಇದ್ದ. ಇದೇ ಪ್ರಯೋಗ ಮುಂದೆ ಅಗಸ್ತ್ಯ ಮುನಿಗೆ ಮಾಡ್ಲಿಕ್ಕೆ ಹೋದಾಗ ಅವ್ರ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ರು, ವಾತಾಪಿ ಜೀರ್ಣೋ ಭವ ಅಂತ ಮಂತ್ರ ಹೇಳಿದ್ರು. ಆ ವಾತಾಪಿ ಒಳಗಡೆನೆ ಭಸ್ಮ ಆಗಿ ಹೋಗ್ತಾನೆ, ಮುಂದೆ ಹೊರಗಡೆ ಬರಲಿಲ್ಲ. ಆದ್ರಿಂದ ಊಟವಾದ ಮೇಲೆ ಇವತ್ತಿಗೂ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ವಾತಾಪಿ ಜೀರ್ಣೋ ಭವ ಅನ್ನುವಂತಹ ಮಾತು ಹೇಳೋ ಸಂಪ್ರದಾಯ ಉಂಟು. ಆ ವಾತಾಪಿ ಮತ್ತು ಇಲ್ವಲ ಅನ್ನುವಂಥವರು ಯಾರ ಮಗ ಅಂದ್ರೆ ಹ್ಲಾದ ಮತ್ತು ಧಮನಿ ಇವರ ಮಗ. ಮುಂದೆ ಅನುಹ್ಲಾದನ ಪತ್ನಿ ಸೂರ್ಮಾ ಅನ್ನುವಂಥವಳು. ಇವರು ಮಕ್ಕಳು ಬಹಳ ಪ್ರಸಿದ್ಧವಾಗಿರುವಂತಹ ರಾಕ್ಷಸರು. ಯಾರ್ಯಾರು? ಬಾಷ್ಕಲ ಮತ್ತು ಮಹಿಷ. ನಾವು ಯಾರನ್ನು ಮಹಿಷಾಸುರ ಅಂತ ಹೇಳ್ತೀವೋ ಅವರು ಇವ್ರ ಮಕ್ಕಳು. ಈಗೇನಿದು ಮಹಿಷ ಒಬ್ಬದ್ರ ಏನಂತಾರೆ, ಕಾಡು ಜನರ ನಾಯಕ ಆಗಿದ್ದ, ಒಳ್ಳೆ ರೀತಿ ರಾಜ ಮಾಡ್ತಾ ಇದ್ದ, ಇದೆಲ್ಲ ಏನ್ ಕತೆ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಏನಿದು? ಮಹಿಷ ದಸರಾ ಅಂತ ಏನೋ ಮಾಡ್ತಾರಲ್ಲ, ಅವ್ರಿಗೆ ಉತ್ತರ ಏನಿದು? ಇವರು ಆ ಮಹಿಷನ ಪೂರ್ತಿ ತಂದೆ ತಾಯಿ ಹೆಸರು, ತಾತನ ಹೆಸರು, ಮುತ್ತಾತನ ಹೆಸರು, ಎಲ್ಲ ಹೆಸರುಗಳು ಅದರಲ್ಲಿ ಸಿಗುತ್ತದೆ. ಮಹಿಷನ ತಂದೆ ಹೆಸರು ಯಾವುದು? ಅನುಹ್ಲಾದ. ಅನುಹ್ಲಾದನ ತಂದೆ ಹೆಸರು ಯಾವುದು? ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ತಂದೆ ಹೆಸರು ಯಾವುದು? ಕಾಶ್ಯಪ್. ತಾಯಿ ಹೆಸರು ದಿತಿ. ಇಷ್ಟೆಲ್ಲ ಡೀಟೇಲ್ ಇದೆ. ಮುಂದೆ ಆ ಪ್ರಹ್ಲಾದನಿಗೆ ವಿರೋಚನ ಅಂತ ಹೇಳಿ ಒಬ್ಬ ಮಗ ಹುಟ್ಟುತ್ತಾನೆ. ಆ ವಿರೋಚನಿಗೆ ಬಲಿ ಅನ್ನುವಂತಹ ಮಗ ಹುಟ್ಟುತ್ತಾನೆ. ಆ ಬಲಿಯ ನಿಗ್ರಹಕ್ಕೇನೆ ವಾಮನಾವತಾರ ಅನ್ನುವಂಥದ್ದಾಗಿರೋದು. ಆ ಬಲಿಗೆ ಅಶನ ಎನ್ನುವಂತಹ ಪತ್ನಿಯಲ್ಲಿ ಬಾಣಾಸುರನೇ ಮೊದಲಾದ ಬಾಣಾಸುರ ಮತ್ತು ಅವನ 100 ಜನ ತಮ್ಮಂದರು ಹುಟ್ಟುತ್ತಾರೆ. ಈ ಬಾಣಾಸುರನು ಬಹಳ ಪರಮ ಶಿವಭಕ್ತನು. ಎಷ್ಟರ ಮಟ್ಟಿಗೆ ಶಿವಭಕ್ತ ಅಂತ ಹೇಳಿದ್ರೆ, ಇವನ ಭಕ್ತಿಯನ್ನ ಮೆಚ್ಚಿ ಶಿವನು ತನ್ನ ಪ್ರಮಥಾದಿಗಳ ಗಣಗಳಲ್ಲಿ ಈ ಬಾಣಾಸುರನನ್ನು ಸೇರಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೇನೆ ಇವನ ಲೋಕವನ್ನು ಕಾಯೋದಕ್ಕೆ ಸ್ವತಃ ಶಿವನೇ ನಿಲ್ತಾನೆ. ಅವನು ಕೊಟ್ಟಿರುವಂತಹ, ಇವನ ತಪಸ್ಸಿಗೆ ಮೆಚ್ಚಿ ಶಿವನು ಕೊಟ್ಟಿರುವಂತಹ ವರಾದು. ಈ ಬಾಣಾಸುರನ ಮಗಳೇ ಉಷಾ. ಮುಂದೆ ಆ ಕೃಷ್ಣನ ಮೊಮ್ಮಗನು ಪ್ರದ್ಯುಮ್ನನು
ಉಷಾ ಅನಿರುದ್ಧ ಆಚಾರ್ಯ. ಅನಿರುದ್ಧ 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 ಕೂಡ. ಪ್ರದ್ಯುಮ್ನನ ಮಗ ಅವನು ಅನಿರುದ್ಧ. ಅವರ ಜೊತೆಗೆ ವಿವಾಹ ಸಂದರ್ಭದಲ್ಲಿ ಆ ಅನಿರುದ್ಧ ಉಷಯ ಬೆನ್ನತ್ತಿ ಇಲ್ಲಿ ಬಂದಾಗ ಬಾಣಾಸುರ ಅನಿರುದ್ಧನನ್ನ ಅಲ್ಲಿಯೇನೆ ಸರೆಂಡರ್ ಮಾಡಿಟ್ಟಾಗ ಕೃಷ್ಣ ಯುದ್ಧಕ್ಕೆ ಬರ್ತಾನೆ ಅನಿರುದ್ಧನ ಪರವಾಗಿ. ಬಾಣಾಸುರನ ಪರವಾಗಿ ಕೃಷ್ಣನ ವಿರುದ್ಧವಾಗಿ ಯುದ್ಧ ಆಡುವಂಥವನು ಶಿವ ಆಗಿರ್ತಾನೆ. ಅಂತಹ ಪರಮಭಕ್ತನು ಆ ಬಾಣಾಸುರನು. ಮುಂದೆ ಈ ಬಾಣಾಸುರನ ಮಕ್ಕಳೇನೆ ತ್ರಿಪುರಾಸುರರು ಆಗ್ತಾರೆ. ಅವ್ರು 3 ಜನ ಅಣ್ಣ ತಮ್ಮಂದ್ರು. ಅವರ ಸಂಹಾರಕ್ಕಾಗಿ ಮತ್ತೆ ಶಿವನೇ ಹೋಗ್ಬೇಕಾಗತ್ತೇವೆ. ಅದೆಲ್ಲ ಕಥೆ ನಾವು ಶಿವಪುರಾಣದಲ್ಲಿ ನೋಡ್ತೇವೆ. ಈ ಅಂದ್ರೆ ಬಾಣಾಸುರ ಅಷ್ಟು ರಾಕ್ಷಸ ದೈತ್ಯದಲ್ಲಿ ಕುಲದಲ್ಲಿ ಹುಟ್ಟಿದ್ರೂ ಅಷ್ಟು ಶಿವಭಕ್ತನಾಗಿದ್ದ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇವರೆಲ್ಲ ಆದ್ಮೇಲೆ ಆ ದಿತಿ ದೇವಿಗೆ 49 ಮರುದ್ ದೇವತೆಗಳು, ಮರುದ್ ಗಣಗಳು ಅಂತ ಕರೀತಾರೆ. ನಿಜವಾಗಿಯೂ ಅವರು ಇಂದ್ರನನ್ನ ಸಂಹಾರ ಮಾಡಲಿಕ್ಕೆ ಅಂತ ಮನಸ್ಸಿನಲ್ಲಿಟ್ಟಿಕೊಂಡು ಗರ್ಭಧರಿಸಿದಂಥವರು, ಅಂದರೆ ಗರ್ಭದಲ್ಲಿ ಪ್ರವೇಶ ಮಾಡಿದಂಥವ್ರು, ಗರ್ಭವಾದವರು. ಆದರೆ ಇಂದ್ರನ ಪರವಾಗಿ ಇಂದ್ರನ ತಮ್ಮಂದಿರಾಗಿ ಉಳಿದುಕೊಳ್ತಾರೆ. ದೈತ್ಯ ಕುಲದಲ್ಲಿ ಹುಟ್ಟಿದ್ರು ದ್ವಿತೀಯ ಗರ್ಭದಲ್ಲಿ ಜನಿಸಿದ್ರು ಅವರನ್ನ ದೇವತೆಗಳು, ಮರುದ್ದೇವತೆಗಳು ಎನ್ನುವಂತಹ ರೀತಿಯಲ್ಲಿ ಅವರನ್ನ ಗಣಿಸಲಾಗ್ತದೆ. ಅವರನ್ನ ದೇವತೆಗಳ ಲಿಸ್ಟಲ್ಲಿ ಸೇರಿಸಲಾಗ್ತದೆ. ಈ ಮಾತನ್ನು ಹೇಳಿದ ತಕ್ಷಣ ಇವನು ಕೇಳ್ತಾನೆ, ಶುಕ ಮುನಿಗೆ ಪರೀಕ್ಷಿತ ಮಹಾರಾಜನ ಪ್ರಶ್ನೆ ಕೇಳ್ತಾನೆ. ಅದೇನು 49 ಜನ ಹೇಗೆ ಹುಟ್ಟಿದ್ರು, ಅವರನ್ನ ಯಾಕೆ ಇಂದ್ರನ ತಮ್ಮಂದರು ಅಥವಾ ದೇವತೆಗಳ ಸಾಲಿನಲ್ಲಿ ಕಳಿಸಿದ್ರು, ಅದೇನಾಯ್ತು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆವಾಗ ಈ ಮರುತ್ ದೇವತೆಗಳ ಕಥೆ ಅನ್ನುವಂತಹದ್ದು ಅದರಲ್ಲಿ ಬರುತ್ತೆ. ಆ ಕಥೆಯನ್ನ ಶುಕಮುನಿ ಹೇಳೋದಕ್ಕೆ ಮುಂದುವರಿಸ್ತಾನೆ. ಹತಪುತ್ರಾದಿತಿ ಶಕ್ರಾತ್ ಪಾರ್ಷ್ಣಿಗ್ರಾಹೇಣ ವಿಷ್ಣುನಾ ಮನ್ಯುನಾ ಶೋಕದೀಪ್ತೇನ ಜ್ವಲಂತಿ ಪರ್ಯಚಿಂತಯತ್. ದಿತಿ ಕಶ್ಯಪನ ಪತ್ನಿ ತನ್ನ 2 ಮಕ್ಕಳು ವರಾಹಾವತಾರದಲ್ಲಿ ಹಿರಣ್ಯಾಕ್ಷನನ್ನ, ನೃಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವನ್ನ ಇಂದ್ರನು ವಿಷ್ಣುವಿನ ಬಲದಿಂದ ಸಂಹಾರ ಮಾಡಿಸಿದ್ದನ್ನ, ಆ ಘಟನೆ ನಡೆದ ಮೇಲೆ ದಿತಿ ದೇವಿಗೆ ಮನಸ್ಸಿನಲ್ಲಿ ಕೋಪ, ದ್ವೇಷ ಇತ್ಯಾದಿಗಳು, ಹಾಗೇನೆ ಶೋಕ, ಹತಪುತ್ರಾಹ ಮಕ್ಕಳನ್ನು ಕಳೆದುಕೊಂಡಂಥವಳಾಗಿ, ದಿತಿ ಶಕ್ರಾತ್ ಯಾರಿಂದ ಕಳೆದುಕೊಂಡ್ಲು, ಇಂದ್ರನ ಸಂಚನಿಂದ, ಇಂದ್ರನ ಪ್ರಾರ್ಥನೆ ಮೇಲೆ ತಾನೇ ವಿಷ್ಣು ಅವತಾರ ಮಾಡಿದ್ದು. ಆದ್ರಿಂದ ಶಕ್ರಾತ್ ಅಂತ ಇಲ್ಲಿ ಹೇಳಿದೆ. ಯಾರ ಮೂಲಕವಾಗಿ? ಪಾರ್ಷ್ಣಿಗ್ರಾಹೇಣ ವಿಷ್ಣುವಿನ ಮೂಲಕವಾಗಿ. ಪಾರ್ಷ್ಣಿಗ್ರಹ ಅಂತ ಪದ ಎಷ್ಟು ಯುಕ್ತವಾಗಿದೆ ಅಂತ ಹೇಳಿದ್ರೆ, ಪಾರ್ಷ್ಣಿಗ್ರಹ ಅಂತಂದ್ರೆ ಹಿಂದ್ಗಡೆಯಿಂದ ಬೆಂಬಲ ಕೊಡುವಂಥವ್ರು, ಅವ್ರಿಗೆ ಪಾರ್ಷ್ಣಿಗ್ರಹ ಅಂತ ಹೆಸರು. ಸಪೋರ್ಟರ್, ಬ್ಯಾಕ್ ಸಪೋರ್ಟರ್. ನೀನ್ ಮುಂದೆ ಹೋಗಿ ನಾನು ಇನ್ನು ಹಿಂದೆ ಇರ್ತೀನಿ ಅಂತ ಹೇಳಿ ಹೇಳ್ತಾರಲ್ಲ, ಆ ಥರ. ಹಾಗೆ ಪಾರ್ಷ್ಣಿಗ್ರಾಹನ ಆಗಿರುವಂತಹ ವಿಷ್ಣುವಿನ ಮೂಲಕ ಇಂದ್ರನು ನನ್ನ ಮಕ್ಕಳನ್ನ ಕೊಲಿಸಿದ್ನಲ್ಲ, ಮನ್ಯುನ ಆ ಮಕ್ಕಳು 2 ಮಕ್ಕಳು ಹತರಾಗಿರೋದನ್ನ ಕಂಡು ಸಿಟ್ಟಿನಿಂದ, ಶೋಕದೀಪ್ತೇನ ಶೋಕದಿಂದ, ಜ್ವಲಂತಿ ಬಹಳ ಮನಸ್ತಾಪ ಮಾಡಿಕೊಂಡು, ಪರ್ಯಚಿಂತಯತ ಚಿಂತೆ ಮಾಡ್ತಾ ಇದ್ಲು. ಏನಂತ ಚಿಂತೆ ಮಾಡಿದ್ಲು? ಕದಾನು ಭ್ರಾತೃ ಹಂತಾರಂ ಇಂದ್ರಿಯಾರಾಮ ಮುಲ್ಬಣಂ ಅಕ್ಲಿನ್ನ ಹೃದಯಂ ಪಾಪಂ ಘಾತಯಿತ್ವಾಶಯೇ ಸುಖಂ. ತಮ್ಮ ಸ್ವಂತ ಅಣ್ಣ ತಮ್ಮಂದರನ್ನೇ ಕೊಂದಂತಹ ಆ ನೀಚ ಇಂದ್ರನನ್ನ ನಾನು ಹೇಗಾದ್ರೂ ಕೊಂದೇನು, ಯಾವಾಗಲಾದ್ರೂ ಕೊಂದೇನು, ಯಾವಾಗ ಅವನನ್ನು ಕೊಲ್ತೇನೆ ಆವಾಗಲೇನೆ ನಾನು ಸುಖವಾಗಿ ನಿದ್ದೆ ಮಾಡ್ತೇನೆ ಅನ್ನುವಂತಹ ಮಾತನ್ನು ಅವಳ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇದ್ಲು. ಹೀಗೆ ಚಿಂತೆ ಮಾಡ್ತಾ ಅವಳು ಮಾಡಿರುವಂತಹ ಪ್ಲಾನ್ ಏನು ಅಂತ ಹೇಳಿದ್ರೆ, ಬ್ರಹ್ಮಸ್ವರೂಪವೇ ಆಗಿರುವಂತಹ ಕಶ್ಯಪರನ್ನ ಒಲಿಸಿಕೊಂಡು ಅವರ ಮೂಲಕ ಇಂದ್ರನನ್ನ
ಸಂಹಾರ ಮಾಡುವಂತಹ ಪುತ್ರನನ್ನು ಪಡೆಯಬೇಕು ಅನ್ನುವಂತಹದ್ದು ಅವಳ ಪ್ಲಾನ್. ಆದ್ರಿಂದ ಮನಸ್ಸಿನಲ್ಲಿ ಆ ಉದ್ದೇಶ ಇಟ್ಟುಕೊಂಡು ಕಶ್ಯಪರನ್ನ ಬಹಳ ಸೇವನೆ ಮಾಡೋದು, ಅತಿಯಾಗಿ ಅವರ ಸೇವನೆ ಮಾಡೋದು, ಅವರ ಕುಶಲೋಪರಿ ಮತ್ತು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅವರ ಸೇವೆ ಇತ್ಯಾದಿ ಮಾಡಿ ಅವಳ ಅನುನಯದಿಂದ, ಸೌಮ್ಯ ಭಾಷಣದಿಂದ, ಪ್ರೀತಿಕರ ವಚನಗಳಿಂದ, ಸೇವೆಯಿಂದ ಇಂದ್ರನ ಕಶ್ಯಪನ ಮನಸ್ಸನ್ನು ಗೆಲ್ಲುವಂಥವಳಾಗ್ತಾಳೆ. ಇಲ್ಲಿ ಒಂದು ಬಹಳ ಮಹತ್ವದ ಶ್ಲೋಕವನ್ನು ನಾವು ನೋಡ್ತೇವೆ. ತಾವೆಲ್ಲರೂ ಗಮನಿಸಿದಂತೆ ಒಂದು ಪ್ರಸಿದ್ಧವಾದ ಸಿನಿಮಾ ಹಾಡೋದಿಲ್ಲ, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರೋದು. ಅದರಲ್ಲಿ ಒಂದು ಸಾಲಿದೆ, ಹೆಣ್ಣಿಗೆಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು ಅಂತ. ಇದು ಆ ಹಾಡ ಬರೆಯುವಂಥವ್ರು ಸ್ವಂತ ಕಲ್ಪನೆಯಿಂದ ಬರೆದಿದ್ದಲ್ಲ, ಭಾಗವತ ಓದಿಯೇ ಬರೆದಿರಬೇಕು ಅಂತ. ಯಾಕೆಂದ್ರೆ ಆ ಮಾತು ಭಾಗವತದಲ್ಲಿ ಯಥಾವತ್ತಾಗಿ ಹಾಗೇ ಇದೆ. 30ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಿಲೋಕ್ಯೈಕಾಂತ ಭೂತಾನಿ ಭೂತಾನ್ಯಾದೌ ಪ್ರಜಾಪತಿ ಸ್ತ್ರಿಯಂ ಚಕ್ರೆ ಸ್ವದೇಹಾರ್ಧಂ ಯಯಾ ಪುಂಸಾಂ ಮತಿರ್ಹೃತ ಅಂತ. ಈ ಹಿಂದೆ ಸೃಷ್ಟಿ ಮಾಡುವಾಗ ಪ್ರಜಾಪತಿ ಬ್ರಹ್ಮನು, ಚತುರ್ಮುಖ ಬ್ರಹ್ಮನು ತಾನು ಸೃಷ್ಟಿ ಮಾಡಿದ್ದೆಲ್ಲ ಒಂದೊಂದೇ ಇಂಡಿಪೆಂಡೆಂಟ್ ಆಗಿ ಕೂತ್ಕೊಳ್ತಾ ಇದ್ವಂತೆ. ಅವು ಒಂದೊಂದೇ ಪ್ರತ್ಯೇಕವಾಗಿ ಕೂತ್ಕೊಂಡ್ರೆ ಸಂತಾನ ಪ್ರಜಾಭಿವೃದ್ಧಿ ಮುಂದುವರಿಯೋದು ಹೇಗೆ? ಅದಕ್ಕೆ ಅವನು ತನ್ನ ದೇಹದಿಂದಲೇನೆ ಅರ್ಧ ಭಾಗ ಸ್ತ್ರೀ ಅರ್ಧ ಭಾಗ ಪುಂರೂಪವಾಗಿ ಮನು ಮತ್ತು ಶತರೂಪೆಯರನ್ನ ಸೃಷ್ಟಿ ಮಾಡಿಸಿದ. ಆ ಕಥೆ ಗೊತ್ತಿದೆ. ಅದರಲ್ಲಿ ಒಂದು ಪಾಯಿಂಟ್ ಆವಾಗ ಮಿಸ್ಸಿಂಗ್ ಆಗಿತ್ತು, ಇವಾಗ ಹೇಳ್ತಾ ಇದ್ದಾರೆ. ಹಾಗೆ ಸೃಷ್ಟಿ ಮಾಡಿ ಸ್ತ್ರೀಯಲ್ಲಿ ಪುಂಸಾಂ ಮತಿರ್ಹೃತ, ಪುರುಷನ ಬುದ್ಧಿಯನ್ನ ಹರಣ ಮಾಡುವ ಸಾಮರ್ಥ್ಯವನ್ನ ಸ್ತ್ರೀಯಲ್ಲಿ ತುಂಬಿದ ಅಂತ ಹೇಳ್ತಾರೆ. ಅದುವೇ ಸೌಂದರ್ಯ ಅನ್ನುವಂಥ ಮಾತಲ್ಲಿ ಇಲ್ಲಿ ಹೇಳ್ತಾರೆ. ಸ್ತ್ರೀಯಂ ಚಕ್ರೆ ಸ್ವದೇಹಾರ್ಧಂ ಯಯಾ ಪುಂಸಾಂ ಮತಿರ್ಹೃತ ಅನ್ನುವಂಥ ರೀತಿ. ಏವಂ ಶುಶ್ರೂಷಿತಸ್ತಾತ ಭಗವಾನ್ ಕಶ್ಯಪ ಸ್ತ್ರೀಯ ಪ್ರಹಸ್ಯ ಪರಮ ಪ್ರೀತೋ ದಿತಿಮಾಹಾಭಿನಂದ್ಯ ಚ. ನೋಡಿ, ಕಶ್ಯಪ ಬ್ರಹ್ಮರು ಅವರು ಸೃಷ್ಟಿಯ ಮೊಟ್ಟ ಮೊದಲ ಕಾಲದಲ್ಲಿ ನವಬ್ರಹ್ಮರಲ್ಲಿ ಒಬ್ರು. ಅದೆಂಥ ತಪಶಕ್ತಿ ಅವರಲ್ಲಿರ್ಬೋದು, ಅದಂಥ ಮನಸ್ಸಿನ ದಾರ್ಢ್ಯ, ಇಂದ್ರಿಯ ನಿಗ್ರಹ ಇರಬಹುದು, ಇತ್ತು. ಆದ್ರೂ ಅದೆಲ್ಲವನ್ನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಮಾಡಿದ್ದು ಯಾವುದು? ಸ್ತ್ರೀ ಸೌಂದರ್ಯ ಅಥವಾ ಸ್ತ್ರೀ ಶುಶ್ರೂಷಾ ಅನ್ನುವಂಥ ರೀತಿಯಲ್ಲಿ ಒಟ್ಟಾರೆಯಾಗಿ ಸ್ತ್ರೀ. ಆದ್ರಿಂದ ಏವಂ ಶುಶ್ರೂಷಿತಸ್ತಾತ ಭಗವಾನ್ ಕಶ್ಯಪ ಸ್ತ್ರೀಯ ಪ್ರಹಸ್ಯ ಪರಮ ಪ್ರೀತೋ, ಅವಳ ಶುಶ್ರೂಷೆಯಿಂದ ಸೇವೆಯಿಂದ ತೃಪ್ತನಾಗಿ ಅವಳಿಗೆ ವಶನಾಗಿ ಪ್ರಹಸ್ಯ ಸಂತೋಷದಿಂದ ಅವಳಿಗೆ ವರವನ್ನ, ನಾನು ನಿನ್ನ ಶುಶ್ರೂಷೆಯಿಂದ ತುಷ್ಟನಾಗಿದ್ದೇನೆ, ಏನ್ ಬೇಕೋ ಅದನ್ನ ವರ ಕೇಳು ಅಂತ ಹೇಳ್ತಾನೆ. ವರಂ ವರಯ ವಾಮೋರು ಪ್ರೀತಸ್ತೇಹಮನಿಂದಿತೆ ಸ್ತ್ರೀಣಾಂ ಭರ್ತರಿ ಸುಪ್ರೀತೆ ಕಃ ಕಾಮ ಇಹ ಚಾಗಮಃ. ಹೇ ವಾಮೋರು, ನನ್ನ ಎಡತೊಡೆ ಮೇಲೆ ಕುಳ್ಳುವಂತಹ ಅಧಿಕಾರವುಳ್ಳಂತಹ ಪತ್ನಿಯೇ, ವರಂ ವರಯ, ನಿಂಗೇನು ವರ ಬೇಕು ಅದನ್ನು ಕೇಳ್ಕೊ. ಯಾಕೆ ಅಂದ್ರೆ ಅಹಂ ಪ್ರೀತಃ ತೇ, ನಾನು ಇವತ್ತು ನಿನ್ನಿಂದ ತುಂಬ ಸಂಪ್ರೀತನಾಗಿದ್ದೇನೆ. ಸ್ತ್ರೀಣಾಂ ಭರ್ತರಿ ಸುಪ್ರೀತೆ, ಸ್ತ್ರೀಯರಿಗೆ ಅವರ ಪತಿ ಸುಪ್ರೀತನಾಗಿದ್ದಾದ್ರೆ ಕಹ್ಕಾಮ ಇಹಚಾಗಮಃ, ಅವರಿಗೆ ದೊರಕದೇ ಇರುವಂತಹ ಕಾಮ ಯಾವುದಿದೆ ಹೇಳಿ? ಅಂದ್ರೆ ತುಷ್ಟಿಯಿಂದ, ಭರ್ತೃ ಸಂತುಷ್ಟಿಯಿಂದ ಸ್ತ್ರೀಯರು ಏನು ಬೇಕಾದನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದನ್ನೇ ಮುಂದೆ ಹೇಳ್ತಾರೆ ಇನ್ನೂ ಸ್ಪಷ್ಟವಾಗಿ. ಪತಿರೇವ ಹಿ ನಾರೀಣಾಂ ದೈವತಂ ಪರಮಂ ಸ್ಮೃತಂ ಮಾನಸ ಸರ್ವಭೂತಾನಾಂ ವಾಸುದೇವ ಶ್ರಿಯಃ ಪತಿ. ಪತಿರೇವ ಹಿ ನಾರೀಣಾಂ ದೈವತಂ, ನಾರಿಯರಿಗೆ ಸ್ತ್ರೀಯರಿಗೆ ದೈವ ಅಂದ್ರೆ ಯಾವುದು ಅಂದ್ರೆ ಪತಿಯೇ.
ಸುಮ್ಮನೆ ಹೇಳಿರೋ ಮಾತಲ್ಲ ಇದು. ಯಾಕೆ ಗೊತ್ತೇನು? ಮಾನಸ ಸರ್ವಭೂತಾನಾಂ ವಾಸುದೇವ ಶ್ರಿಯ ಪತಿ. ಎಲ್ಲರ ಮನಸ್ಸಿನಲ್ಲಿದ್ದು ಅಂತರ್ನಿಯಮನ ಮಾಡುವಂತಹ ವಾಸುದೇವನು ಸ್ತ್ರೀಯರಿಗೆ ವರ ಕೊಡಬೇಕು ಅನ್ನುವಂತಹ ಮನಸ್ಸು ಬಂದಾಗ ಪತಿಯ ರೂಪದಿಂದಲೇ ವರ ಕೊಡ್ತಾರಂತೆ. ಆದ್ರಿಂದ ಪತಿಯ ಸಂಪ್ರೀತನಾಗಿರುವಂಥದ್ದು, ಸಂತುಷ್ಟನಾಗಿರುವಂಥದ್ದು, ಅದು ಭಗವಂತನ ಸಂತುಷ್ಟನಾಗಿರುವುದಕ್ಕೆ ಸಮಾನ ಅನ್ನುವಂತಹ ಮಾತನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ನನ್ನದೊಂದು ವಿಚಾರ ಇದೆ, ಅದನ್ನು ಇಲ್ಲಿ ಮಂಡಿಸ್ತೇನೆ. ನೀವು ಕಥೆಯನ್ನು ಕೇಳ್ತಾ ಇದ್ರಿ, ಇದೇ ಸ್ಕಂದದ ಹಿಂದಿನ 3-4 ಅಧ್ಯಾಯಗಳಲ್ಲಿ ಏನಾಯ್ತು? ಒಬ್ಬ ತಂದೆ ತನ್ನ ಮಗನನ್ನ ಇಂದ್ರನ ಮೂಲಕ ಕಳ್ಕೊಳ್ತಾನೆ. ಯಾರ ತಂದೆ? ತ್ವಷ್ಟ. ಮಗ ಯಾರು? ವಿಶ್ವರೂಪ. ಆ ತಂದೆಯು ಮಗನ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಚಿಂತೆ ಮಾಡ್ತಾನೆ. ಅವನೇನ್ ಮಾಡ್ತಾನೆ? ಒಂದು ಆಭಿಚಾರಿಕ ಯಜ್ಞ ಮಾಡ್ತಾನೆ. ಇತ್ತ ಕಡೆ ಒಬ್ಬ ತಾಯಿ ತನ್ನ ಮಕ್ಕಳ, ಇಂದ್ರನಿಂದ ಕೊಲ್ಲಲ್ಪಟ್ಟ ಮಕ್ಕಳ, ಇಂದ್ರನಿಂದ ನೇರವಾಗಿ ಅಲ್ಲ, ವಿಷ್ಣುವಿನ ಮೂಲಕವಾಗಿ ಕೊಲ್ಲಿಸಲ್ಪಟ್ಟ ಮಕ್ಕಳ ಸಾವಿನ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಅವಳು ಬಯಸ್ತಾಳೆ. ಅವಳೇನ್ ಮಾಡ್ತಾಳೆ? ಪತಿ ಸೇವೆ ಮಾಡ್ತಾಳೆ. ಅಂದ್ರೆ ಏನರ್ಥ? ಯಾವ ಸಾಧನೆಯನ್ನ ಪುರುಷನು ಯಜ್ಞದ ಮೂಲಕ ಮಾಡಬಹುದೋ ಅದೇ ಫಲವನ್ನ, ಅದೇ ಸಾಧನೆಯನ್ನ ಸ್ತ್ರೀಯೂ ಮಾಡಬಹುದು. ಆದರೆ ಯಜ್ಞ ಮಾಡಬೇಕು ಅಂತೇನಿಲ್ಲ. ಈಗ ನೀವೇ ಯೋಚನೆ ಮಾಡಿ, ಪತಿ ಸೇವೆ ಮಾಡೋದು ಸರಳವಾದ ಕೆಲಸವೋ, ಯಜ್ಞಯಾಗಾದಿಗಳನ್ನು ಮಾಡೋದು ಸರಳವಾದ ಕೆಲಸವೋ? ಫಿಸಿಕಲಿ ಬಹಳ ಸ್ಟ್ರೇನ್ ಕೊಡುವಂತಹದ್ದು ಯಜ್ಞಯಾಗಾದಿಗಳು ಮಾಡುವಂತಹದ್ದು ಕೆಲಸಗಳು. ಅಂದ್ರೆ ಸಾಧಾರಣವಾಗಿ ಈ ಆಧುನಿಕ ಫೆಮಿನಿಸ್ಟ್ಗಳು ಏನ್ ಹೇಳ್ತಾರೆ? ಪುರಾಣಾದಿಗಳಲ್ಲಿ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ಯಾಕ್ರಿ ನಮಗೆ ವೇದಾಧಿಕಾರ ಕೊಡಬಾರ್ದು, ಯಾಕ್ರಿ ಗಾಯತ್ರಿ ಅಧಿಕಾರ ಇಲ್ಲ, ಯಾಕೋ ಇದೆಲ್ಲ ಯಾಕ್ರಿ ಬೇಕು? ವೇದಾಧ್ಯಯನ ಇಲ್ಲದೇನೆ, ಯಜ್ಞಯಾಗಾದಿಗಳ ಮಾಡದೇನೆ ತ್ವಷ್ಟರನು ಏನ್ ಪಡೆದುಕೊಂಡನೋ ನೀವು ಹಾಗೇನೆ ಪಡೆದುಕೊಳ್ಬಹುದಲ್ಲ. ಯಜ್ಞಯಾಗಾದಿಗಳ ಮೂಲಕ ತ್ವಷ್ಟರ ಏನ್ ಪಡೆದುಕೊಂಡೋ ಅದನ್ನ ಯಜ್ಞಯಾಗಾದಿಗಳು ಮಾಡದೇನೆ ಪಡೆದುಕೊಳ್ಳೋದಕ್ಕೆ ಮಾರ್ಗ ಇದೆಯಲ್ಲ. ರಿಸಲ್ಟ್ ಇಂಪಾರ್ಟೆಂಟು ಅಥವಾ ಮಾರ್ಗ ಇಂಪಾರ್ಟೆಂಟು? ನಮಗೆ ನಾವು ಈ ಫೆಮಿನಿಸ್ಟ್ಗಳನ್ನ ಏನೇನೋ ಹೇಳಿ ನಾವು ಒಂದಿಷ್ಟು ಭ್ರಮಿತರಾಗಿದ್ದೇವೆ. ನಮಗೆ ಫಲ ಮುಖ್ಯ ಅಲ್ವೇ? ಯಾವ ಫಲವನ್ನ ಪುರುಷರು ಬಹಳ ಕಷ್ಟ ಸಾಧ್ಯವಾಗಿರುವಂತಹ ಯಜ್ಞಯಾಗಾದಿಗಳ ಮೂಲಕ ಪಡೆಯಬಹುದೋ ಅದೇ ಫಲವನ್ನ ಸ್ತ್ರೀಯರು ಕಡಿಮೆ ಕಷ್ಟದಿಂದ ಕೂಡಿರುವಂತಹ ಕೆಲಸಗಳಿಂದಲೇನೆ ಪಡಿಬಹುದು. ಮನೆ ನೋಡ್ಕೊಳ್ಳೋದು, ಮಕ್ಕಳನ್ನ ಸುಶಿಕ್ಷಿತರನ್ನಾಗಿ ಬೆಳೆಸುವಂತಹದ್ದು, ಸ್ತ್ರೀ ಧರ್ಮಗಳು ಅಂತ ಏನೇನು ಹೇಳಿದ್ದಾರೆ ಆ ಧರ್ಮಗಳನ್ನು ಮಾಡ್ತಾ ಮಾಡ್ತಾನೆ ಪುರುಷನು ತನ್ನ ಸ್ವಂತ ನಿತ್ಯ ಧರ್ಮ ಬಿಟ್ಟು ಅಂದ್ರೇನು, ಅದ್ರ ಜೊತೆಗೆ ಅದಲ್ಲದೇನೂ ವಿಶೇಷವಾದ ಯಜ್ಞಧರ್ಮ, ಯಜ್ಞಕ್ಕೆ ದೀಕ್ಷಿತನಾಗಿ ಹೊಸ ನಿಯಮಗಳನ್ನು ಪಾಲಿಸಬೇಕು. ಆದರೆ ಸ್ತ್ರೀ ತನ್ನ ನಿತ್ಯದ ಜೀವನ ಪಾಲಿಸಗಳಿದ್ರು ಸಾಕು, ಅಷ್ಟರ ಮೇಲೇನೆ ಅವಳಿಗೆ ಆ ಫಲ ಸಿಗುತ್ತೆ. ಹಾಗೇನೆ ಆ ಫಲ ಸಿಗ್ತಾ ಇರುವಾಗ ಯಾಕೆ ಹೆಚ್ಚಿನ ಕಷ್ಟ, ಹೆಚ್ಚಿನ ಶ್ರಮ ತೆಗೆದುಕೊಂಡು ಹೆಚ್ಚಿನ ನಿಯಮಗಳಿಗೆ ಬಂಧನವಾಗಿ ಯಜ್ಞಯಾಗಾದಿಗಳು ಮಾಡಬೇಕು ಅನ್ನುವಂತಹ ಹಠ ತಾನೇ ಇದು? ಯೋಚನೆ ಮಾಡಿ. ಇಲ್ಲಿಗೆ ಇವತ್ತಿನ ಈ ಪಾಠ ನಾವು ಈ ನಿಮಗೆ ಯೋಚನೆಗೆ ಒಂದು ವಿಷಯ ಕೊಟ್ಟು ಪಾಠ ನಿಲ್ಲಿಸ್ತೇವೆ. ನಾಳೆ ದಿತಿ ದೇವಿ ಮಾಡಿರುವಂತಹ ಆ ವೃತಗಳು, ಕಶ್ಯಪನು ಅವಳಿಗೆ ಹೇಗೆ ವರ ಕೊಟ್ಟ, ಏನು ಯಾವ ರೀತಿ ಅದು ವರ ಮುಂದೆ 49 ಭಾಗಗಳಾದವು, ಇಂದ್ರನ ತಮ್ಮಂದರಾದ್ರು, ದೇವತೆಗಳ ಪರವಾಗಿ ಹೋದ್ರು, ಅದನ್ನೆಲ್ಲ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಅದಿತಿ ಮತ್ತು ದಿತಿಯರ ಸಂತಾನ ವಿವರಣಾ ಭಾಗವನ್ನು ಮತ್ತು ದಿತಿ ದೇವಿ ಮಾಡುವಂತಹ ವೃತದ ಪೀಠಿಕಾ ಭಾಗವನ್ನ ತಮ್ಮೆಲ್ಲರ ಹೃದಯ ಕವಿದಿರುವಂತಹ ಪರಮಾತ್ಮ ಅಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಎಲ್ರಿಗೂ ನಮಸ್ಕಾರ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಶುಭರಾತ್ರಿ. ನಮಸ್ತೆ ಆಚಾರ್ಯ, ಶುಭರಾತ್ರಿ. ಗುರುಗಳೇ, ವಾಲ್ಮೀಕಿ ಅವರು ತಮ್ಮನ್ನ ಪ್ರಚೇತಸರು ಅಂತ ಹೇಳ್ಕೊತಾರೆ.
ಹಾ ಉತ್ತರಾಮಂಡಲ್ ಹಾ ಬರ್ತದೆ. ರಾಮ ಹಾ ಹಾ ಬಂದಾಗ ವಾಲ್ಮೀಕಿ ಹಾ ಹೇಳ್ತಾರೆ, ನಾನು ಪ್ರಚೇತಸನ ಮಗ, 10ನೇ ಮಗ, ಹಾ 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 ಒಂದೇ ಒಂದು ಸುಳ್ಳು ಹೇಳಿಲ್ಲ, ಇವರಿಬ್ರು ನಿನ್ ಮಕ್ಕಳೇ ಅಂತ ಹೇಳ್ತಾರಲ್ಲಿ. ನೆಕ್ಸ್ಟ್ ಹೌದು 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 ಹೌದು. ಆ ಪ್ರಚೇತಸನ ವರುಣನ ಇನ್ನೊಂದು ಹೆಸರೇ ಪ್ರಚೇತಸ.